ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕಾಟಿ ರೋಲ್ ನ ತಿನ್ಬೇಕಂತ ತುಂಬಾ ಆಸೆ ಆಗ್ತಿತ್ತು. ಸೊ ಹಾಗಾಗಿ ಅಪ್ಪ ಅರ್ಧ ಕೆಜಿ ಚಿಕನ್ ತಕೊಂಡು ಅದಕ್ಕೆ ಈಗ 2 ಟೇಬಲ್ ಸ್ಪೂನ್ ಅಷ್ಟು ಕಬಾಬ್ ಪೌಡರ್ ನ ಹಾಕಿದ್ರು. ಅಂಡ್ ಇದಕ್ಕೆ ಒಂದು 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ನ ಕೂಡ ಹಾಕಿದ್ರು. ಅಂಡ್ ಆಲ್ರೆಡಿ ಕಬಾಬ್ ಪೌಡರ್ ಅಲ್ಲಿ ಉಪ್ಪು ಇರುತ್ತೆ, ಬಟ್ ಇಲ್ಲಿ ನಮ್ಮಪ್ಪ ಸ್ವಲ್ಪ ಉಪ್ಪನ್ನ ಹಾಕಿದ್ದಾರೆ. ನಿಮ್ಗೆ ಬೇಕಾದ್ರೆ ಹಾಕ್ಬಹುದು, ಇಲ್ಲಾಂದ್ರೆ ಆ ನಿಮ್ಗೆ ಆಪ್ಷನಲ್ ಉಪ್ಪು, ಯಾಕಂದ್ರೆ ಆಲ್ರೆಡಿ ಕಬಾಬ್ ಪೌಡರ್ ಅಲ್ಲಿ ಇರುತ್ತಲ್ವಾ. ಈಗ ಆ ಇದಕ್ಕೆ ಸ್ವಲ್ಪ ವಿನೆಗರ್ ನ ಹಾಕ್ತಾ ಇದ್ದಾರೆ. ನೋಡಿ, ಈ ರೀತಿ ಚೆನ್ನಾಗಿ ಕಲಸ್ಬೇಕು ಇದನ್ನ. ಈಗ ಇದಕ್ಕೆ 2 ಮೊಟ್ಟೆಯನ್ನು ಹಾಕ್ತಾ ಇದ್ದಾರೆ. ಈಗ ಇದಕ್ಕೆ ಕಾರ್ನ್ಫ್ಲೋರ್ ನ ಹಾಕ್ತಾ ಇದ್ದಾರೆ 1 ಟೇಬಲ್ ಸ್ಪೂನ್. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಅಲ್ಲಿ ಮಧ್ಯ ಮಧ್ಯ ನಮ್ಮಪ್ಪ ಕೆಲವು ಅವ್ರದ್ದೇ ಏನೋ ಒಂದು ಕಂಪನಿ ಬಗ್ಗೆ, ಅಂದ್ರೆ ಅವರು ಸೌದಿಯಲ್ಲಿರುವಾಗ ಅದ್ರ ಬಗ್ಗೆ ಎಲ್ಲ ಕೆಲವು ಮಾತಾಡ್ತಾ ಇದ್ರು. ಅವರು ಈ ರೀತಿ ಟೇಸ್ಟ್ ಎಲ್ಲ ನೋಡೋದ್ರಲ್ಲಿ ಎಕ್ಸ್ಪರ್ಟ್. ಸೊ ನನ್ಗೂ ಟೇಸ್ಟ್ ನೋಡ್ಲಿಕ್ಕೆ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು. ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಈಗ ಇಲ್ಲಿ ವೆಜಿಟೇಬಲ್ಸ್ ನ ಫ್ರೈ ಮಾಡ್ಬೇಕಲ್ವಾ. ಸೊ ಒಂದು ಬಾಣ್ಲಿಗೆ ತೆಂಗಿನ ಎಣ್ಣೆನ ಹಾಕಿ ಇದಕ್ಕೆ ಸಾಸಿವೆನ ಹಾಕಿದ್ದಾರೆ. ಈಗ ಇದಕ್ಕೆ ಕರಿಬೇವು ಸೊಪ್ಪು ಮತ್ತೆ ಈರುಳ್ಳಿನ ಹಾಕ್ಬೇಕು. ಈರುಳ್ಳಿ, ಸಾಸಿವೆ ಮತ್ತೆ ಕರಿಬೇವು ಸೊಪ್ಪು ಇಷ್ಟನ್ನ ಹಾಕಿ ಈಗ ಇದನ್ನ ಫ್ರೈ ಮಾಡ್ಬೇಕು. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಇದನ್ನ ನಾವು ಸ್ವಲ್ಪ ಹೊತ್ತು ಹೀಗೆ ಇಡೋಣ, ಸ್ವಲ್ಪ ಬೇಯಲಿ ಈರುಳ್ಳಿ. ನೋಡಿ, ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಕ್ಯಾಬೇಜ್ ಮತ್ತೆ ಟೊಮೆಟೊನ ಹಾಕ್ತಾ ಇದ್ದಾರೆ. ಈಗ ಇದಕ್ಕೆನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಾಕ್ತಾ ಇದ್ದಾರೆ. 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಆಚೆ ವೆಜಿಟೇಬಲ್ ಬಾಯ್ಲ್ ಆಗೋ ತನಕ ಇಲ್ಲಿ ನಾನು ಆವಾಗ್ಲೇ ಬಾಣ್ಲಿಗೆ ಎಣ್ಣೆ ಹಾಕಿ ಇಟ್ಟಿದ್ದೆ, ಎಣ್ಣೆ ಕಾದಿದೆ. ಸೊ ಈಗ ಮ್ಯಾರಿನೇಟ್ ಮಾಡಿದ ಚಿಕನ್ ಅನ್ನು ಹಾಕ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಈಗ ಆಲ್ರೆಡಿ ಚಿಕನ್ ಬೆಂದಿದೆ. ಸೊ ಇದನ್ನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಒಂದು ಚಿಕ್ಕ ಪೀಸ್ ಟೇಸ್ಟ್ ಮಾಡಿದ್ದೇನೆ. ಕ್ರಿಸ್ಪಿ ಆಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಸೊ ಇವಾಗ ನಮ್ಮಪ್ಪ ಕ್ಯಾಪ್ಸಿಕಮ್ ಕೂಡ ಹಾಕಿದ್ರು. ಇವಾಗ ಇದಕ್ಕೆ ಚಿಲ್ಲಿ ಸಾಸ್ ನ ಹಾಕಿದ್ದಾರೆ. ಅಂಡ್ ಇವಾಗ ಸೋಯಾ ಸಾಸ್ ನ ಹಾಕ್ತಾ ಇದ್ದಾರೆ. ಸೊ ಈಗ ಇದಕ್ಕೆ ಟೊಮೆಟೊ ಕೆಚಪ್ ನ ಹಾಕಿದ್ದಾರೆ. ಸೊ ಇವಾಗ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಕ್ ಇದು ವಿಯರ್ಡ್ ಆಗಿ ಕಾಣ್ತಿರ್ಬೋದು, ಬಟ್ ಎಂಡಿಗೆ ತೋರಿಸ್ತೀನಿ.
ಇವಾಗ ಇದಕ್ಕೆ ಫ್ರೈ ಮಾಡಿದ ಚಿಕನ್ ಅನ್ನು ಈ ರೀತಿ ಕಟ್ ಕಟ್ ಮಾಡಿ ಇಟ್ಕೊಳ್ಳಿ. ಅಂಡ್ ಇವಾಗ ಇದನ್ನ ಇದಕ್ಕೆನೆ ಮಿಕ್ಸ್ ಮಾಡಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ನಾನು ಈ ಚಿಕನ್ ಕಟ್ ಮಾಡ್ತಾ ಒಂದ್ 2 ಪೀಸ್ ತಿಂದಿರ್ಬೇಕು. ಸೊ ಅಷ್ಟು ಕ್ರಿಸ್ಪಿ ಆಗಿತ್ತು ಚಿಕನ್ ಅಂತೂ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನೋಡಿ ಎಲ್ಲ ರೆಡಿಯಾಗಿ ಎಲ್ಲ ತಂದಿಟ್ಟಿದ್ದೇವೆ. ಅಂಡ್ ಈಗ ಈ ಪರೋಟಕ್ಕೆ ಮಯೋನೈಸ್ ನ ಹಾಕ್ತಾ ಇದ್ದಾರೆ ನಮ್ಮಪ್ಪ. ಇದಕ್ಕೆ ಇವಾಗ ಚಿಕನ್ ಸ್ಟಫಿಂಗ್ ನ ಹಾಕ್ತಾ ಇದ್ದೇವೆ. ಚಿಕನ್ ಸ್ಟಫಿಂಗ್ ಅಂತೂ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ. ಅಂಡ್ ಈಗ ಈ ಸ್ಟಫಿಂಗ್ ಮೇಲೆ ಮಯೋನೈಸ್ ನ ಹಾಕಿ ಅದ್ರ ಮೇಲೆ ಕೆಚಪ್ ಕೂಡ ಹಾಕ್ತಾ ಇದ್ದೇವೆ. ಅದ ನಂತರ ಚೆನ್ನಾಗಿ ರೋಲ್ ಮಾಡಿ ಇಡ್ಬೇಕು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನೀವು ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.